ಎಸ್ ಟುಡೇ ಸ್ವಲ್ಪ ಮಾತು ಕಮ್ಮಿ ಆಡುವ. ಶೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇದು ನಮ್ಮ ಹತ್ರ ಇದೆ ಇವತ್ತು ಹಿಮಾಲಯನ್ 450. ಸ್ಪೆಕ್ಸ್ ಬಗ್ಗೆ ಹೇಳೋದಾದರೆ ಇದು 452 cc ಇನ್ಲೈನ್ 1 ಸಿಲಿಂಡರ್ ಆರ್ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ ಇಂಜಿನ್ನು. ಮತ್ತು ನಿಮಗೆ ಪವರ್ ಬರೋದು 39.5 bhp ಆ್ಯಂಡ್ 40 bhp ಆಫ್ ಪವರ್. ಎಣಿಸ್ಬೋದು ಯಾಕೆ ಎಲ್ಲ ಸಿಮಿಲರ್ ಇದೆ ಅಂತ. ಬಟ್ ದೆನ್ ಇಟ್ಸ್ ಸ್ಪೆಕ್ ಶೀಟ್ ಏನು. ಸ್ಪೆಕ್ ಶೀಟಲ್ಲಿ ಏನಿರುತ್ತೆ ಅದೆಲ್ಲ ಆ್ಯಕ್ಚುಲಿ ಮ್ಯಾಟರೇ ಆಗೋದಿಲ್ಲ. ದಿಸ್ ಇಸ್ ದ ಬೇಸಿಕ್ಸ್. ಸೊ ಮುಂದೆ ಹೋಗ್ತಾ ಲೈಕ್ ಐ ಟೆಲ್ ಮೋರ್ ಅಬೌಟ್ ದಿಸ್. ನಮ್ಮ ಬ್ರಾಹ್ಮಿ ರಾಯಲ್ ಎನ್ಫೀಲ್ಡ್ ಅವರಿಗೆ ತುಂಬ ಥ್ಯಾಂಕ್ಸ್ ವೆಹಿಕಲ್ ಕೊಟ್ಟಿದ್ದಕ್ಕೆ. ಸೊ ಯು ಕ್ಯಾನ್ ಸಿ ದ ಪರ್ಫಾರ್ಮೆನ್ಸ್. ಸೊ ಇದ್ರದ್ದು ಸೀಟ್ ಹೈಟ್ ಏನು ಬಂದು ಟೋಟಲ್ ಆಗಿ ಇಟ್ ಇಸ್ 825 ಸ್ಟಾಕ್ ಲೇಡಿ ಡ್ರೈವರ್. ಹೋಗಯ್ಯ, ಫಾಸ್ಟಾಗೇನು ಬರ್ತೀರಾ, ಬಟ್ ಏನು ಹೇಳೋದು, you guys keep coming fast but you don't come fast at the end moment. If you go and cross the road and then you come suddenly. ಎಂತ ಮಾತಾಡಿದೆ ನನಗೆ ಗೊತ್ತಿಲ್ಲ. ಇಲ್ಲೇ ಒಂದು ಸೈಕ್ ಲೊಕೇಶನ್ ಇದೆ, ಫಿಶ್ ಅದಕ್ಕೆಲ್ಲ ಬೆಸ್ಟಾಗಿರೋದು ವೆಹಿಕಲ್ ಇದು. ಈ ಥರ ಪ್ಯಾಚಲ್ಲೇನು ನಿಮಗೆ ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಉಂಟು ಅಂತ ಫೀಲೇ ಆಗಲ್ಲ. ಇಳಿತಾ ನಂಗೆ ಆತ್ತ ಇಳಿಸೋಕ್ಕೆ. ನೇಮ್ಸಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಬಟ್ ಓಲ್ಡ್ ಆ್ಯಂಡ್ ನ್ಯೂಗೆ ಜಸ್ಟ್ ಒಂದೇ ಡಿಫ್ರೆನ್ಸು. ಒಂದೇ ಅಲ್ಲ, ಕೆಲವು ಇದೆ. 411 cc ಓಲ್ಡ್ ಮಾಡಲು, ಇದು 452. ನೋಡೋಣ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋಣ. ಸಿ ಓವರ್ ಇಯರ್ ಇದು ಟೇಲ್ ಲೈಟು ಇಂಡಿಕೇಟರ್ಗೆ ಇಂಟಿಗ್ರೇಟೆಡ್ ಇದೆ. ನಮ್ಮ ಎಕ್ಸ್ಪರ್ಟ್ ಹೋಗ್ತಿದ್ದಾರೆ ನೋಡಿ. ಅಥವಾ ಇಲ್ಲೇ ಇದು ಸನ್ಸೆಟ್ ಹಿಂಗೆ ಸಿಕ್ಕತ್ತಲ್ಲ. ಸೊ ಮಿಸ್ಟರ್ ಅನ್ವಯ್ ಅವರು ಸಿನಿಮ್ಯಾಟಿಕ್ಸ್ ಮಾಡ್ತಾಯಿದ್ದಾರೆ. ನಮ್ಮದು ಯಾವತ್ತಿದ್ರೂ ಫ್ರೀ ಸ್ಟೈಲ್ ಅಲ್ವಾ ಅಣ್ಣ? ಫ್ರೀ ಸ್ಟೈಲ್ ರ್ಯಾಪ್. ಸೊ ಈಗ ಇದರಲ್ಲಿ ಟೈರ್ ಬಂದು C8, ಬಟ್ ದ ಗ್ರಿಪ್ ಪ್ಯಾಟರ್ನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಹಳೆ ಹಿಮಾಲಯನಿಗೆ ಬ್ಲಾಕ್ ಆಗಿ ಸ್ಕ್ವೇರಿಶಲ್ಲಿ ಬರ್ತಿತ್ತು. ದಿಸ್ ಹ್ಯಾಸ್ ಸಮ್ ಕೈಂಡ್ ಆಫ್ ವಿಯರ್ಡ್ ನ್ಯೂ ಕೈಂಡ್ ಆಫ್ ಪ್ಯಾಟರ್ನ್ ರನ್ನಿಂಗ್ ಅಲಾಂಗ್ ದಿ ಟ್ರೆಡ್ ಆಫ್ ದಿ ವೆಹಿಕಲ್. ಇಲ್ಲಿ ಕಲ್ಸಿ ಕಂಬಿದ್ದಿದೆ. ಸೊ ಯಾ, ಲೊಕೇಶನ್ ಚೆನ್ನಾಗಿದೆ ಅಲ್ಲ, ಬ್ಯೂಟಿಫುಲ್ ಇತ್ತು. ಹಾಂ, ಈಗ ಎಲ್ಲ ಫುಲ್ ಪೊದೆ ಎಲ್ಲ ಬೆಳ್ಕೊಂಡಿದೆ. ಸೊ ಗಾಡಿ ಆಫ್ ಮಾಡಿಕೊಂಡು ನಮ್ಮ ಗಾಡಿ ಅಂತ ನಮ್ಮದೇ ಗಾಡಿ ಅಣ್ಣ, ಮೈಟಿ 450. ಬಟ್ CC ಡಿಸ್ಪ್ಲೇಸ್ಮೆಂಟ್ ವೈಸ್ 452. ಈ ಲೊಕೇಶನಲ್ಲಿ ಫುಲ್ ಲಿಂಚಿಂಗ್ ಅಣ್ಣ. ಸೊ ಸ್ಟಾರ್ಟ್ ಮಾಡುವ. ಇದು C8 ಟೈರು. ಟೈರ್ ಸೈಜ್ ಬಂದು 90/21, ಸೇಮ್ ಆ್ಯಸ್ ದ ಪ್ರೀವಿಯಸ್ ಹಿಮಾಲಯನ್. ಸೊ ಇದು 21 ಇಂಚ್ ಫ್ರಂಟ್. ಸೇಮ್ ಟೈರ್ ಹಿಮಾಲಯನ್ ಓಲ್ಡ್ ಮತ್ತು ಇದಕ್ಕೂ ಸೇಮು, ಬಟ್ ಟೈರ್ ಪ್ಯಾಟರ್ನ್, ಟ್ರೆಡ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಸೊ ಮೇನ್ ಚೇಂಜ್ ಬರೋದು ರ್ಯಾರಲ್ಲಿ. ಹಳೆ ಹಿಮಾಲಯನಲ್ಲಿ 120 ಸೆಕ್ಷನ್ ಟೈರ್ ಬರ್ತಿತ್ತು, ಈಗ 140 ಇನ್ಕ್ರೀಸ್ ಮಾಡಿದ್ದಾರೆ. ರಿಮ್ ಸೈಜ್ ಸೇಮು. ಸಸ್ಪೆನ್ಷನ್ ಬಂದು ಅಪ್ಸೈಡ್ ಡೌನ್ ಸಸ್ಪೆನ್ಷನ್ನು. ಇಟ್ಸ್ ಫ್ರಮ್ ಶೋವಾ. ನಂದು ಸೂಪರ್ ಮೀಟರಲ್ಲೂ ಸಹ ಶೋವಾದಿಂದವೇ ಕೊಡ್ತಿದ್ದಾರೆ, ಬಟ್ ಇದರಲ್ಲಿ ಟ್ರಾವೆಲ್ ಜಾಸ್ತಿ ಇದೆ.
ಟ್ಯೂಬ್ಲೆಸ್ ಕೆಲ ಪ್ಲಸ್ ಓಕೆ, ಕೆಲವರಿಗೆ ಏನು ಕನ್ಫ್ಯೂಷನ್ ಅಂತ ಹೇಳಿದರೆ ಇದು ಟ್ಯೂಬ್ಲೆಸ್ ಅಲ್ವಾ ಅಂತ ಒಂದು ಕನ್ಫ್ಯೂಷನ್ನು. ಆ್ಯಸ್ ಸೆಟ್ ಬೈ ರಾಯಲ್ ಎನ್ಫೀಲ್ಡ್ ನಿಮಗೆ ಟ್ಯೂಬ್ಲೆಸ್ ಸಿಕ್ತಿತ್ತು, ಬಟ್ ಇಂಡಿಯಾದಲ್ಲಿ ಪೇಟೆಂಟ್ ಮಾಡಲಿಲ್ಲ ಅವರು, ಟೆಕ್ನಾಲಜಿ ಬೇರೆಯವರದು. ಸೊ ಅದನ್ನು ಪೇಟೆಂಟ್ ಮಾಡ್ಕೊಂಡು ಗೌರ್ಮೆಂಟಿಂದ ಅಪ್ರೂವ್ ಮಾಡ್ಕೊಂಡು ಬರೋಷ್ಟೊಳಗೆಲ್ಲ ದೇವರಾಣೆ ಯಾರಿಗೂ ಏನು ಅಂತ ಗೊತ್ತಿಲ್ಲ. ಸೊ ಫಾರ್ ನಾವು ಟ್ಯೂಬ್ ಟೈಪ್ ಇಲ್ಲಿ 452 cc, 450 ಅಂತ ಹೇಳ್ತಾರೆ ಇದಕ್ಕೆ, ಬಟ್ 452 cc ಇದೆ ಇದರಲ್ಲಿ. ಆ್ಯಂಡ್ ರೇಡಿಯೇಟರ್, ಇಷ್ಟು ದೊಡ್ಡ ರೇಡಿಯೇಟರ್ ಸಿಗ್ತದೆ. ಪ್ಲಸ್ ನಿಮಗೆ ಲಿಕ್ವಿಡ್ ಕೂಲ್ಡು, ಊಟ್ರೆಸ್ಟು, ಆಫ್ ರೋಡ್ ಟೈಪ್ಸು, ಇಟ್ ವಿಲ್ ಸ್ವಿಂಗ್. ಬ್ಯಾಕ್ ಸೈಡ್ ಮೋನೋ ಸಸ್ಪೆನ್ಷನ್ನು, ಸ್ಟೆಪ್ ಅಡ್ಜಸ್ಟ್ಮೆಂಟ್ ಇದೆ ಅದರಲ್ಲಿ. ಆ್ಯಂಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ABS. ಸ್ಟಾಪಿಂಗ್ ಪವರ್ ಇಸ್ ಗುಡ್. ಫ್ರಂಟ್ ಮತ್ತು ಬ್ಯಾಕ್ ಒಳ್ಳೆ ಬೈಟ್ ಇದೆ. ಫ್ರಂಟ್ ಎಸ್ಪೆಷಲಿ ನಾನು ಲಾಸ್ಟ್ ಟೈಮ್ ಚೆಕ್ ಮಾಡಿದೆ, ಕ್ರೇಜಿ ಬೈಟ್ ಇದೆ. ಇದು ಟೇಲ್ ಲೈಟ್ ಏನು ಬರ್ತದೆ ಇಲ್ಲಿ, ಬ್ರೇಕ್ ಲೈಟ್ ಇರಲ್ಲ, ಇಂಟಿಗ್ರೇಟೆಡ್ ಟೇಲ್ ಲೈಟು. ಸೊ ನಿಂದು ಇಂಡಿಕೇಟರು ಸಹ ಇದರಲ್ಲೇ ವರ್ಕ್ ಆಗುತ್ತೆ. ಪ್ಲಸ್ ನೀನು ಬ್ರೇಕ್ ಹಾಕಿದ್ರು ನೋಡಿ, ಬ್ರೇಕ್ ಹಾಕಿದರೆ ಹಾಕ್ತೋರುತ್ತೆ. ಸೀಟ್ ಹೈಟ್ ಬಂದು ನಿಮಗೆ 825 ಸ್ಟ್ಯಾಂಡರ್ಡು, 825 ಮಿನಿಮಮ್ಮು, ಅದರಿಂದ 840ವರೆಗೆ ಹೋಗ್ಬೋದು. ಬಟ್ ನಿಮಗೆ ಇನ್ನೊಂದು ಆಪ್ಷನ್ ಬರುತ್ತೆ ರಾಯಲ್ ಎನ್ಫೀಲ್ಡಿಂದ, ಬಿಟ್ ಲೆಸ್ ಕುಷನ್ಡ್ ಆ್ಯಂಡ್ ಬೆಟರ್ ಸೀಟ್ಸ್ ಅಲ್ಲ, ಅಂದರೆ ನಿಮಗೆ ಶಾರ್ಟ್ ರೈಡರ್ಸಿಗೆ 805 mm ಕೆಳಗೆ ಮಾಡಿಸ್ಕೊಳ್ಬೋದು. ಫ್ಯೂಲ್ ನಾರ್ಮ್ಸ್ ಬಂದು ಈಗ ಇದರಲ್ಲಿ E20 ಎಥನಾಲ್ 20% ಮಿಕ್ಸ್ ಫ್ಯೂಲು ಸಹ ಯೂಸ್ ಮಾಡ್ಬೋದು, ಇಲ್ಲಿರೋ ನಾರ್ಮಲ್ ಪೆಟ್ರೋಲು ಸಹ ಯೂಸ್ ಮಾಡ್ಬೋದು. ಆ್ಯಂಡ್ ಯು ಹ್ಯಾವ್ ವೇರಿಯಸ್ ಡಿಫ್ರೆಂಟ್ ಮೋಡ್ಸ್. ಇಲ್ಲಿ ಅಂತ ಬಟನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದರೆ ಈಗ ನೋಡಿ, ಈಗ ಡಾರ್ಕ್ ಆಯಿತು ಸ್ಕ್ರೀನು. ಇನ್ ಕೇಸ್ ಯು ಆರ್ ಇನ್ ಲೈಕ್ ಲೋ ಲೈಟ್ ಏರಿಯಾ ಆರ್ ಡ್ಯೂರಿಂಗ್ ದ ನೈಟ್ ಟೈಮ್ ದ ಡಿಸ್ಪ್ಲೇ ಚೇಂಜಸ್ ಟು ಡಾರ್ಕ್ ಥೀಮ್. ಆ್ಯಂಡ್ ಇಲ್ಲಿ ರೈಡಿಂಗ್ ಮೋಡ್ ಬಂದು ಫಸ್ಟ್ ಒನ್ ಪರ್ಫಾರ್ಮೆನ್ಸ್ ABS ಆನ್, ಮತ್ತು ರೇರ್ ABS ಬೇಕಾದ್ರೆ ಆಫ್ ಮಾಡ್ಬೋದು. ಮತ್ತು ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ, ಈ ಬಟನ್ ಇದೆ ಅಲ್ಲ, ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಸ್ಕ್ರೀನ್ ನೋಡಿ ಚೇಂಜ್ ಆಗುತ್ತೆ. ಸೊ ಇದು ಡಿಜಿಟಲ್. ಸೊ ಇದು ಲೈಕ್ ಹಾಫು ಡಿಜಿಟಲ್ಲು, ಮೇಲೆ ಸೈಡು ನಿಮಗೆ ಫ್ಯೂಲ RPM ಏನೋ ತೋರಿಸುತ್ತೆ. ಪ್ಲಸ್ ಇದು ಈ ಪ್ಲೇಸಲ್ಲಿ ನಿಮಗೆ ಗೂಗಲ್ ಮ್ಯಾಪ್ಸು ಕನೆಕ್ಟ್ ಆಗ್ಬೋದು ಥ್ರೂ ರಾಯಲ್ ಎನ್ಫೀಲ್ಡ್ ಆ್ಯಪು. ಇದು ರೈಟ್ ಸೈಡ್ ಲಾಂಗ್ ಪ್ರೆಸ್ ಮಾಡಿದರೆ ಅದು ಪ್ಯಾರಿಂಗ್ ನಂಬರ್ ಬರುತ್ತೆ ನೋಡಿ, ಅದನ್ನು ರಾಯಲ್ ಎನ್ಫೀಲ್ಡ್ ಆ್ಯಪ್ ಥ್ರೂ ನೀವು ಪ್ಯಾರ್ ಮಾಡ್ಕೊಳ್ಬೋದು. ಇದು ಆ್ಯಕ್ಚುಲಿ ಜಾಯ್ಸ್ಟಿಕ್ಕಲ್ಲಿ ಕಂಟ್ರೋಲ್ ಮಾಡ್ಬೋದು. ಸೊ ವೆಹಿಕಲ್ನ ನ್ಯೂಟ್ರಲಲ್ಲಿ ಹಾಕೋಣ. ಸೊ EFI ಸೌಂಡು. So this is the idle sound. Oh, oops. So in and around idle sound ಹೀಗೆ ಕೇಳುತ್ತೆ. ಸೊ ರೆವ್ ಮಾಡ್ತೀನಿ ನೋಡೋಣ, 2000 RPM ವರೆಗೆ. ನಾವು 3000. ಸೊ ದಿಸ್ ಇಸ್ ದ ಸೌಂಡ್. ಸೊ ಈಗ ಶೋರೂಮಿಗೆ ರಿಟರ್ನ್ ಮಾಡೋ ಟೈಮು ನೋಡಿ, ಅನಿಮೇಷನ್ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಅನ್ವಯ್ ಅವರು ಶೋರೂಮಲ್ಲಿ ಸಿಗ್ತಾರೆ. ಸೊ ಇದು ಬ್ಯಾಡ್ ಪ್ಯಾಚ್ ರೋಡಲ್ಲಿ ಹೇಗೆ ತಗೊಳುತ್ತೆ ನೋಡಿ ನಮ್ಮದು ಸಸ್ಪೆನ್ಷನ್. ನಮ್ಮ ನರೇಂದ್ರ ಭಾಯ್ ಅವರು ಹೇಳಿದರು, ಏನಂತ ಹೇಳಿದರೆ, ನಮ್ಮದು ಇದು ಮತ್ತು ನಂದು ಸೂಪರ್ ಮೀಟಿಯರಲ್ಲಿ ದರ್ಸ್ ಅ ಸ್ಪೆಷಲ್ ಥಿಂಗ್ ಇಟ್ ಸಮ್ಸ್ ವಿಚ್ ರಾಯಲ್ ಎನ್ಫೀಲ್ಡ್ ಹ್ಯಾಸ್ ನಾಟ್ ಮೆನ್ಷನ್ ಮೀ, ಬಟ್ ದೆನ್ ಇಟ್ಸ್ ಅ ನ್ಯೂ ಥಿಂಗ್ ಟು ಮೀ. ಕೇಳಿ ಆಶ್ಚರ್ಯ ಆಯಿತು. ಅವ್ರು ಏನು ಹೇಳಿದ್ರು ಅಂತ ಹೇಳಿದರೆ, ಸೊ ಈ ಲೆಫ್ಟ್ ಸೈಡ ರೈಟ್ ಸೈಡ್ ಸಸ್ಪೆನ್ಷನಲ್ಲಿ ಒಂದರಲ್ಲಿ ಖಾಲಿ ಸ್ಪ್ರಿಂಗೇ ಇರುತ್ತಂತೆ, ಮತ್ತು ಇನ್ನೊಂದು ಸಸ್ಪೆನ್ಷನಲ್ಲಿ ಆಯಿಲ್ ಫಿಲ್ಡ್ ಆಗಿರುತ್ತಂತೆ. ಸೊ ಇಟ್ ವಿಲ್ ಡೂ ಸಮಥಿಂಗ್ ಲೈಕ್ ಎಂತ ಹೇಳೋದು, ಒಂದು ಪಾಟೋಲ್ ಇಳಿಸಿದ ನಂತರ ಪಾಟೋಲ್ ಇಳಿಸಿದ ಕೂಡಲೇ ಲೈಕ್ ಇಟ್ ವಿಲ್ ನಾಟ್ ಕಂಪ್ಲೀಟ್ಲಿ ಗೋ ಡೆಡ್ ಬಾಟಮ್ವರೆಗೆ ಹೋಗೋದೇ ಇಲ್ಲ ಅಂತೆ. ಸೊ ಅದೇನು ಮಾಡತ್ತಂತ ಹೇಳಿದ್ರೆ, ಡ್ಯಾಂಪ್ ಮಾಡಿಕೊಂಡು ಲೈಕ್ ರಿಟರ್ನ್ ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಯು ವೋಂಟ್ feel the hump in majority. So this is like kind of golden hour right now.
ಗೋಲ್ಡನ್ ಅವರ್ ಪಾಸ್ ಔಟ್ ಆಗಿದೆ, ಬಟ್ ದೆನ್ ಯಾ ಬೈಕ್ ಇಸ್ ವಿತ್ ಮೀ. ಸ್ವಲ್ಪ ಕ್ರೂಸಿಂಗ್ ಮಾಡೋಣ. ಕಾರ್ನರ್ಸ್ ಹೇಗೆ ತಗೊಳ್ಳೋದು ನೋಡುವ, ಕ್ರೇಜಿ. ಆ್ಯಕ್ಚುಲಿ ಏನು ಗೊತ್ತುಂಟಾ, ಈ ವೆಹಿಕಲಲ್ಲಿ ಲೋ ಎಂಡ್ ಸ್ವಲ್ಪ ಲ್ಯಾಕ್ ಆಗುತ್ತೆ, ಬಟ್ ದೆನ್ ಟಾಪ್ ಎಂಡ್ ಹಾಗೆ ಮೇಂಟೈನ್ ಮಾಡಿದ್ದಾರೆ ಈ ವೆಹಿಕಲಲ್ಲಿ. ಆ 40 BHP ಪವರು ಫುಲ್ಲಾಗಿ ಯುಟಿಲೈಸ್ ಮಾಡಿದ್ದಾರೆ. ಅಂದರೆ ಲೈಕ್ 150 ಆ ಟೈಪೆಲ್ಲ ಕ್ರೂಸಿಂಗಿಗೆಲ್ಲ ಲೈಕ್ ಹೇಳಿ ಮಾಡಿಸಿದ ಗಾಡಿ ಇದು. ಇಟ್ಸ್ ನೋವೇರ್ ನಿಯರ್ ಟು ದ ಓಲ್ಡ್ ಹಿಮಾಲಯನ್. ಕಂಫರ್ಟ್ ಅಂತೂ ಇತ್ತು, ಯಾಕಂತ ಹೇಳಿದ್ರೆ ಇದ್ರದ್ದು ಸೀಟ್ಸ್ ಏನಿದೆ ಇದು ಸ್ವಲ್ಪ ಸ್ಟಿಫರ್ ಸೈಡಲ್ಲಿದೆ. ಓಲ್ಡ್ ಹಿಮಾಲಯನ್ ಆಬ್ವಿಯಸ್ಲಿ ಇಟ್ಸ್ ಅ ಸೋಫಾ ಸೀಟ್. ಅದ್ರಲ್ಲಿ ಕೂತ್ಕೊಂಡ್ರೆ ಪ್ಲಶ್ ಆಗಿರೋದು, ಫುಲ್ ಲಾಂಗ್ ರೈಡ್ ಹೋಗೋದೆಲ್ಲ ಲೈಕ್ ಮಜಾ ಬರುತ್ತೆ ಅದರಲ್ಲಿ. ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ ಲೈಕ್ ಸಮ್ವಾಟ್ KTM ಅಷ್ಟು ಸ್ಟಿಫ್ ಇಲ್ಲ, ಬಟ್ ದೆನ್ KTM ಸ್ಟಿಫ್ ಆಗಿದೆ ಸೀಟು. ಏನು ಪಿಕ್ ಮಾಡೋದು ನೋಡಿ ಸ್ಪೀಡು. ಸೊ 4th ಗೇರಲ್ಲಿ ಪಿಕ್ ಮಾಡೋದು ನೋಡಿ. ಒನ್ಸ್ ಇಟ್ ರೀಚಸ್ ಮಿಡ್ ರೇಂಜ್, ಈ ಬೈಕ್ ಅಂತೂ ಲೈಕ್ ದರ್ ಇಸ್ ನೋ ವೇ ಎನಿ ಅದರ್ ಕಂಪ್ಲೇಂಟ್ ದಟ್ ಶುಡ್ ಪಾಪ್ ಅಪ್ ಇನ್ ಯುವರ್ ಮೈಂಡ್. ಯಾಕಂತ ಹೇಳಿದರೆ ಒಂದು ಸರ್ತಿ ಈ ಬೈಕ್ ಮಿಡ್ ರೇಂಜ್ ಪಾಸ್ ಆದರೆ ದರ್ ಇಸ್ ನೋ ಹ್ಯಾಸಲ್ ಎಟ್ ಆಲ್. ನಿಮಗೆ ಶಿಟ್ ಶೂಟ್ ಮಾಡಿದರು, ಬೈಕ್ ಅಡಿ ಸಿಗಲಿಲ್ಲ, ದೇವ್ರೆ ಥ್ಯಾಂಕ್ ಯು. ಸೊ ಈ ಬೈಕಲ್ಲಿ ರೈಡ್ ಬೈ ವೈರ್ ಇದೆ. ಸೊ ನೋಡಿ, ಆ ಸ್ಮಾಲ್ ಪ್ಯಾಚ್ ಆಫ್ ಹಂಪ್ಸ್ ಏನು ಮ್ಯಾಟ್ರ್ ಆಗಲಿಲ್ಲ. ಇಲ್ಲೂ ಸಹ ಇದೆ ನೋಡಿ, ಹೊಡ್ಕೊಂಡು ಹಾಗೆ ಹೋಗ್ತಾ ಇರ್ಬೋದು. $100 in no time, man. Crazy. ಲೆಫ್ಟಿಂದ ಬಂದು ರೈಟ್ ಇಂಡಿಕೇಟರ್ ಹಾಕೊಂಡು ನನಗೆ ಹಾರ್ನ್ ಹೊಡಿತಾನೆ. ಯಾವನ್ ರೂಲ್ಸ್ ಕಳಿಸಿ ಕೊಟ್ಟಿದ್ದಾನೋ ಇವನಿಗೆ ತಗೊಂಡು ನನ್ನ ಮಗನಿಗೆ. ನನಗೆ ಇಲ್ಲಿ ಈ ಪೋರ್ಷನ್ ಈಗ ನೋಡಿ, ಈಗ ಸ್ಲೋ ಆಯ್ತಲ್ಲ ಗಾಡಿ, ನನಗೆ ಇಲ್ಲಿ ಐ ಫೀಲ್ ಲೈಕ್ ದಿಸ್ ಬೈಕ್ ಇಸ್ ಲ್ಯಾಕಿಂಗ್. ಏನಂತ ಹೇಳಿದರೆ ನನ್ನ ಸೂಪರ್ ಮೀಟಿಯರಲ್ಲಿ ಈ ಥರದ್ದು ಇದು ಬರಲ್ಲ. ಆಬ್ವಿಯಸ್ಲಿ ಸೂಪರ್ ಮೀಟಿಯರ್ ಇಸ್ 650cc ಇಂಜಿನ್, ಆ್ಯಂಡ್ ಅದರ್ ರಾಯಲ್ ಎನ್ಫೀಲ್ಡ್ ಸಚ್ ಆಸ್ ಲೈಕ್ ಆಲ್ ದ 350s, ಆ ಪೋರ್ಷನಲ್ಲಿ ಏನು ಇದಿರ್ತದಲ್ಲ ನೋಡಿ. ಈ ಪೋರ್ಷನ್ ಈಗ ಕಂಪ್ಲೀಟ್ ಹಾಲ್ಟಿಗೆ ಬಂತ ಆಲ್ಮೋಸ್ಟು ನೋಡಿ. ಇದು ಪಿಕಪ್ ತಗೊಳ್ಳೋದು ಇಟ್ಸ್ ಕೈಂಡ್ ಆಫ್ ಎ ಡಿಫಿಕಲ್ಟಿ. ಒಂದು ಸರ್ತಿ ಈ 40 ರೇಂಜ್ ಕ್ರಾಸ್ ಆದರೆ ನೋಡಿ ಗಾಡಿ ಹೆಂಗೆ ಓಡೋದು ನೋಡಿ. ರೆಡ್ ಲೈನ್ ಕಂಪ್ಲೀಟಾಗಿ ಮಾಡಿದ್ರು ಸಹ ಇನ್ನೂ ಮುಂದೆ ಹೋಗುತ್ತೆ ಆ್ಯಕ್ಚುಲಿ ಗಾಡಿ. 100 ರೀಚ್ ಆಗೋದೇನು ಹ್ಯಾಸಲೇ ಅಲ್ಲ ನೋಡಿ. ಬಂಪಿ ಪ್ಯಾಚಸಲ್ಲೆಲ್ಲ ಓಡಿಸ್ತಿದ್ದೀನಿ, ಗೊತ್ತೇ ಆಗಲ್ಲ ಗಾಡಿಯಲ್ಲಿ ನೋಡಿ. ನಾನು ಸೂಪರ್ ಮೀಟರಲ್ಲಿ ಹೇಳಿದ್ರೆ ತೆಗ್ ಬಿಸಾಡ್ತಿತ್ತು. ಆಬ್ವಿಯಸ್ಲಿ ಸೂಪರ್ ಮೀಟರ್ ಇಸ್ ನೋ ಕಂಪ್ಯಾರಿಸನ್ ಟು ದಿಸ್ ಬೈಕ್. ಅದು ಸೆಗ್ಮೆಂಟೇ ಬೇರೆ, ಅಂದರೆ ಕಂಪ್ಯಾರಿಸನ್ ಅಂತ ಹೇಳಿದರೆ ಹಾಗಲ್ಲ, ಬಟ್ ದಟ್ ಈಸ್ ಅ ಡಿಫ್ರೆಂಟ್ ಸೆಗ್ಮೆಂಟ್. ಬಟ್ ಕಂಫರ್ಟ್ ಲೆವೆಲ್ಸ್ ಯಾವ ಲೆವೆಲಲ್ಲಿ ಇದೆ ಅಂತ ನೀವು ನೋಡಿದರೆ ನಿಮ್ಗೆ ಈಗಲೇ ಗೊತ್ತಾಗುತ್ತೆ ನಿಮಗೆ. ಓ ಶಿಟ್, ಓ ಗಾಡ್. ಆಕ್ಸಿಡೆಂಟ್. ಆಲ್ವೇಸ್ ರೈಡ್ ಸೇಫ್ ಗೈಸ್, ಹೆಲ್ಮೆಟ್ ಎಲ್ಲ ಹಾಕ್ಕೊಳ್ಳಿ, ಆ್ಯಂಡ್ ತುಂಬ ಸ್ಪೀಡು ಸಹ ಹೋಗೋಕ್ಕೆ ಹೋಗಬೇಡಿ. ಸ್ಪೀಡ್ ಹೋದರೂ ಸಹ ಯು ಶುಡ್ ನೋ ವಾಟ್ ಯುವರ್ ಲಿಮಿಟ್ಸ್ ಇಸ್. ಸೊ ಲಿಮಿಟ್ ದಾಟಿ ಮುಂದಕ್ಕೆ ಹೋಗೋದು ಒಳ್ಳೆಯದಲ್ಲ. ಯು ಶುಡ್ ನೋ ವ್ಯಾರ್ ಯುವರ್ ಲಿಮಿಟ್ಸ್ ಇಸ್. ಆ್ಯಂಡ್ ವಿಂಡ್ ಸ್ಕ್ರೀನ್ ಸ್ವಲ್ಪ ಟಾಲ್ ಆಗಿರ್ಬೋದಿತ್ತು. ಐ ಹೋಪ್ ದೇ ಗಿವ್ ಅಪ್ ಎನಿ ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ ಆನ್ ದಿಸ್ ಬೈಕ್. ಸೀಟ್ ಹೈಟ್ ಏನು ಪ್ರಾಬ್ಲಮ್ ಏನಿಲ್ಲ ನನಗೆ. ಒನ್ ಆಫ್ ದಿ ಸೈಡ್ ರೀಚ್ ಆಗುತ್ತೆ. ಸೊ ಲೈಕ್ ಇಟ್ಸ್ ಗುಡ್ ಟು ಮ್ಯಾನೇಜ್ ಸಿಟಿ ರೈಡ್ಸ್. ಆಫ್ ರೋಡಿಗಾದರೆ ಸ್ವಲ್ಪ ಸೀಟ್ ಹೈಟ್ ಡೌನ್ ಮಾಡ್ಕೊಳ್ಬೋದು, ಅದಕ್ಕೂ ಆಪ್ಷನ್ ಇದೆ. ಸೊ ಇಟ್ಸ್ ನಾಟ್ ಆನ್ ಇಶ್ಯೂ ಐ ಗೆಸ್. ಸೊ ಐ ಆಮ್ 5'4",
5'3", 5'2" ಏನು ತೊಂದರೆ ಆಗಲ್ಲ ಅಂತ ನಾನು ಎಣಿಸ್ತಿದ್ದೀನಿ ಆಫ್ ರೈಡ್ ವೆಹಿಕಲಿಗೆ. ಸೊ ಯಾ, ಬ್ಯೂಟಿಫುಲ್ ಮೆಷಿನ್. This is the Himalayan. See you in the next vlog.